ಜೆಇ ಆಸ್ಪಿರೆಂಟ್ಸ್ ನೀವಾಗಿದ್ದರೆ ಈ ಕ್ವಶನ್ ಮಾತ್ರ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಸೊ ಈ ಒಂದು ಕ್ವಶನಲ್ಲಿ ನಮಗೆ ಒಂದು ಕಾರ್ನ ಪ್ರೊವೈಡ್ ಮಾಡಿದ್ದಾರೆ. ಅದು ವೆಲಾಸಿಟಿ 20 ಮೀಟರ್ ಪರ್ ಸೆಕೆಂಡಲ್ಲಿ ಮೂವ್ ಆಗ್ತಾ ಇದೆ. ಸೊ ಅದ್ರ ಮುಂದೆ ಹೋಗ್ತಾನೆ ಅದಕ್ಕೊಂದು ಆಬ್ಸ್ಟೆಕಲ್ ಕಾಣಿಸುತ್ತೆ. ಸೊ ಡ್ರೈವರ್ ವಿಲ್ ಅಪ್ಲೈ ಬ್ರೇಕ್. ಸೊ ಬ್ರೇಕ್ ಅಪ್ಲೈ ಮಾಡಿದಾಗ ನಮಗೆ ಇಲ್ಲಿ ಡೀಸೆಲ್ರೇಷನ್ನ ವ್ಯಾಲ್ಯೂ ಕೊಟ್ಟಿದ್ದಾರೆ, ದಟ್ ಈಸ್ 4 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ಕಾರ್ ಯಾವ ಪಾಯಿಂಟಲ್ಲಿ ಅಥವಾ ಯಾವ ಡಿಸ್ಟೆನ್ಸಲ್ಲಿ ಸ್ಟಾಪ್ ಆಗುತ್ತೆ ಅಂತಲೂ ಫೈಂಡ್ ಔಟ್ ಮಾಡಬೇಕು. ಸೊ ನಮಗೆ ಕ್ವಶನಲ್ಲಿ ಗಿವನ್ ಕೊಟ್ಟಿದ್ದಾರೆ, ಡಿಸ್ಟೆನ್ಸ್ ಬಿಟ್ವೀನ್ ಕಾರ್ ಆ್ಯಂಡ್ ಆಬ್ಸ್ಟೆಕಲ್ 60 ಮೀಟರ್, ವೆಲಾಸಿಟಿ ಆಫ್ ದಿ ಕಾರ್ 20 ಮೀಟರ್ ಪರ್ ಸೆಕೆಂಡು, ಡಿಸೆಲ್ರೇಷನ್ 4 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ನಮಗೆ ಇಲ್ಲಿ ಆನ್ಸರ್ ಫೈಂಡ್ ಔಟ್ ಮಾಡಬೇಕಂದ್ರೆ ವಿ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಯು ಸ್ಕ್ವೇರ್ ಮೈನಸ್ 2as ಅನ್ನೋ ಒಂದು ಫಾರ್ಮುಲಾ ಯೂಸ್ ಮಾಡ್ತೀವಿ. ಬ್ರೇಕ್ ಅಪ್ಲೈ ಮಾಡಾದ್ಮೇಲೆ ಫೈನಲ್ ವೆಲಾಸಿಟಿ 0 ಆಗುತ್ತೆ. ಸೊ ದೇರ್ಫೋರ್ ಇಸ್ 0 ಈಸ್ ಈಕ್ವಲ್ಸ್ ಟು ಇನಿಷಿಯಲ್ ವೆಲಾಸಿಟಿ 20 ಮೀಟರ್ ಪರ್ ಸೆಕೆಂಡ್. ಸೊ ಇಲ್ಲಿ 20 ಸ್ಕ್ವೇರ್ ಮೈನಸ್ 2 ಇಂಟು ಆಕ್ಸಲರೇಷನ್ ನಮಗೆ ಇಲ್ಲಿ ಎಷ್ಟಿದೆ 4 ಅಂತ ಇದೆ. ಸೊ ದೇರ್ಫೋರ್ ಇಲ್ಲಿ 4 ಇಂಟು ಡಿಸ್ಟೆನ್ಸ್ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಇದನ್ನು ಸಾಲ್ವ್ ಮಾಡಿದ್ರೆ ನಮಗೆ ಡಿಸ್ಟೆನ್ಸ್ ಈಸ್ ಈಕ್ವಲ್ಸ್ ಟು 50 ಮೀಟರ್ಸ್ ಅಂತ ಬರುತ್ತೆ. ಸೊ ಕಾರ್ ವಿಲ್ ಕವರ್ 50 ಮೀಟರ್ಸ್. ಸೊ ಇಲ್ಲಿ 50 ಮೀಟರ್ಸ್ ಕವರ್ ಮಾಡಿದ್ರೆ ಇದರ ಮತ್ತು ಆಬ್ಸ್ಟೆಕಲ್ ಮಧ್ಯೆ ಇರೋ ಡಿಸ್ಟೆನ್ಸು 10 ಮೀಟರ್ಸ್ ಅಂತ ಆಗುತ್ತೆ. ಸೊ ದೇರ್ಫೋರ್ 10 ಮೀಟರ್ಸ್ ಇಸ್ ದ ಆನ್ಸರ್. ಡೋಂಟ್ ಫರ್ಗೆಟ್ ಟು ಫಾಲೋ.